All you have to do is close your eyes and listen. For a better experience, please use headphones. ಶರೀರ ಇರಲಿ ಅಥವಾ ಮನಸ್ಸ ಇರಲಿ ಅಥವಾ ಬುದ್ಧಿ ಇರಲಿ, ಹೊರಗೆ ವಸ್ತುಗಳಿರಲಿ, ಎಲ್ಲಿಲ್ಲ ಚಲನ. ಇದು ಸಂಶೋಧನೆ, ನಿರೀಕ್ಷೆ, ನಿರೀಕ್ಷಣ. ದೇಹ ಬದಲಾಗ್ತಾನೆ ಇರ್ತದೆ. ನಾವೇನು ಪ್ರಯತ್ನ ಮಾಡಿದರೂ ದೇಹ ಬದಲಾಗೋದೆ. ಈಗ ನಾವಿಲ್ಲೇನು ಮಸ್ತಾಗಿ ಸ್ನಾನ ಮಾಡಿ ಬಂದೇವಿ, ಬಹಳ ತಾಜಾ ಅದೇವಿ. ಸಾಯಂಕಾಲದೊಳಗಾಗಿ ಹೆಂಗಾಗಿರ್ತದೆ? ಎಲ್ಲ ಬದಲು, ಎಲ್ಲ ಬದಲು. ಈ ಕ್ಷಣ ಅರಳಿರ್ತದೆ, ಇನ್ನೊಂದು ಕ್ಷಣ ಬಾಡಿರ್ತದೆ. ಆಗ ಇದು ಬದುಕ. ಇಂಥ ಬದುಕಿನಲ್ಲಿ ನಾವು ಆನಂದವಾಗಿ ಬಾಳಬೇಕಲ್ಲ, ಇದು ಆಶ್ಚರ್ಯ. ಬದಲಾಗಬೇಕು, ಎಲ್ಲವೂ ಒಂದೇ ರೀತಿ ಇರಬಾರದು. ಆದರೆ ನಾವು ಮಾತ್ರ ಸಂತೋಷವಾಗಿ ಬಾಳಬೇಕು, ಇದು ಜೀವನದ ಉದ್ದೇಶ ಅಂತ ಅವ್ರಿಗೆ ಅನಿಸ್ತು. ಇದನ್ನ ಸ್ಥಿರಗೊಳಿಸೋದಲ್ಲ, ಯಾವುದನ್ನು ಸ್ಥಿರಗೊಳಿಸ್ಲಿಕ್ಕಾಗೋದಿಲ್ಲ. ಏನು ಸೂರ್ಯನ್ ನಿಲ್ಲಿಸ್ಲಿಕ್ಕಾಗ್ತದೆ? ಭೂಮಿ ತಿರುಗದಂತೆ ಮಾಡ್ಲಿಕ್ಕಾಗ್ತದೇನು ಹೇಳಿ? ನಕ್ಷತ್ರಗಳದಾವ, ಏನ್ ಚಲಿಸ್ತಾವ? ಎಷ್ಟು ವೇಗವಾಗಿ ಚಲಿಸ್ತಾವ? ಅವುಗಳನ್ನೇನ್ರ ನಿಲ್ಲಿಸ್ಲಿಕ್ಕಾಗ್ತದೇನು? ಇಲ್ಲ. ನಾವೇ ತಿಳಿಸುವಾಗ ಇನ್ನೇನು ನಿಲ್ಲಿಸೋದು? ಈಗ ನಿಮ್ಮ ಮನಸ್ಸುಗಳದಾವು, ಪ್ರತಿಕ್ಷಣ ಎಷ್ಟು ವೇಗವಾಗಿ ಚಲಿಸ್ತಾವ. ನಾನೊಂದು ಶಬ್ದ ನುಡಿದ ಕೂಡಲೇ ಅದಕ್ಕೆ ತಕ್ಕ ಹಾಗೆ ಚಲಿಸಿದೆ. ನಾನು ಸೂರ್ಯ ಅಂದ್ರೆ ನಿಮ್ಮ ಮನಸ್ಸಿನಲ್ಲಿ ಸೂರ್ಯ, ಮನಸ್ಸು ಸೂರ್ಯನ ಆಕಾರ. ಚಂದ್ರ ಅಂದ್ರೆ ಚಂದ್ರನ ಆಕಾರ. ಕತ್ತಲೆ ಅಂದ್ರೆ ಮನಸ್ಸಿನಲ್ಲೆಲ್ಲ ಕತ್ತಲೆ. ಎಷ್ಟು ಆಶ್ಚರ್ಯ! ಕ್ಷಣ ಕ್ಷಣಕ್ಕೆ ಮನಸ್ಸು ಚಲಿಸ್ತದೆ. ಇಂಥ ಒಂದು ಚಲನಶೀಲವಾದ ಅದ್ಭುತ ಚಲನೆ ಉಳ್ಳಂತಹ ಮನಸ್ಸು ಒಳಗೆ, ಹೊರಗೆ ಒಂದು ಸುಂದರವಾದ ದೇಹ. ಆ ದೇಹ ಬಹಳ ರಚನೆ, ಸಂಘ, ಅದೊಂದು ಸಮೂಹ, ಅನೇಕ ಅವಯವಗಳು. ಪ್ರತಿ ಅವಯವದಲ್ಲಿ ಅಸಂಖ್ಯ ಕಣಗಳು. ಇಂಥದೊಂದು ಶರೀರ, ಅದು ಪೈದಾಡ್ತದೆ. ಅದರ ರೂಪ ಬದಲಾಗ್ತದೆ. ಮೊದಲು ನೀವು ಹೆಂಗಿದ್ರಿ, ಈಗಿಲ್ಲ. ಈಗಿಲ್ಲೇನು 60-70 ವರ್ಷದವರದಾರ. ಅವ್ರ ಲಗ್ನ ಆಗಾಗಿ ಹೆಂಗಿತ್ತು ಫೋಟೋ? ಈಗಿಲ್ಲ, ಕಳೆ ಹೋಯ್ತದ. ಕಪ್ಪು ತಲೆ ಬೆಳ್ಳಗಾಯ್ತು. ಇಲ್ಲೇನು ಶರಣರು ಎಷ್ಟು ಸುಂದರವಾಗಿ ಹೇಳ್ತಾರೆ. ನೆರೆ ಕೆನ್ನೆಗೆ, ತೆರೆ ಗಲ್ಲಕ್ಕೆ ಶರೀರ ಗೂಡು ಹೋಗ್ತದೆ. ಕೈ ಕಾಲ ಮೇಲೆ ಕೈ ಊರಿ ಏಳೋ ಪ್ರಸಂಗ ಬರ್ತದೆ. ಎಂಥವ್ರಿಗೆ? ಪೈಲ್ವಾನ್ರಿ. ಇಲ್ಲೇನು ಎಲ್ಲವನ್ನ ನಾನು ಗೆಲ್ಲಬಲ್ಲೆ, ಎಲ್ಲರನ್ನ ನಾನು, ಹೌದಲ್ಲ ಹೇಳಿ? ಅಂಥ ಶಕ್ತಿ ಸಾಮರ್ಥ್ಯ ಕೊನೆಗೆ ಏನಿಲ್ಲ. ಇದು ಇಲ್ಲಿಂದ ಪ್ರಾರಂಭ ಆದ ಅಲ್ಲಿಗೆ ಹೋಗಿ ಮುಗಿತದ. ವಾಟ್ ಈಸ್ ಲೈಫ್? ಒಬ್ರು ಹೇಳ್ತಾರೆ ಪ್ರದೇಶದಾಗ, ಅದೊಂದು ಪ್ರಯಾಣ. ಎಲ್ಲಿಂದ ಎಲ್ಲಿಯವರೆಗೆ
ಇಲ್ಲಿಂದ ಅಲ್ಲಿವರೆಗೆ ಪ್ರಯಾಣ. ನಮ್ಮ ದಿಕ್ಕೆ, ಬದುಕಿನ ದಿಕ್ಕೆ ಆ ಕಡೆ. ಪೂರ್ವದಲ್ಲಿ ಕಾಣ್ತೇವಿ, ಪಶ್ಚಿಮದತ್ತ ಪ್ರಯಾಣ ಮಾಡ್ತೇವಿ. ಒಂದು ಕ್ಷಣ ನಿಲ್ಲೋದಿಲ್ಲ. ಇದು ಜಗತ್ತ. ಆದ್ದರಿಂದ ಈ ಜಗತ್ತಿನಲ್ಲಿ ಋಷಿಗಳು, ಆ ಸಂತರು, ಜ್ಞಾನಿಗಳು ಏನ್ ಮಾಡಿದರು? ಸ್ವಲ್ಪ ಯೋಚನಾ ಮಾಡಿದರು. ಇಂಥ ಜಗತ್ತಿನಲ್ಲಿ ಚಲಿಸದಂಥ ವಸ್ತು ಏನಾದರೂ ಇದೆಯೇ? ಎಲ್ಲವೂ ಚಲಿಸ್ತಾರೆ. ಎಲ್ಲದಕ್ಕ ಆರಂಭದ, ಎಲ್ಲದಕ್ಕ ಮುಕ್ತಾಯದ. ಯಾವುದು ಆರಂಭ ಆಗ್ತದ ಅದು ಮುಕ್ತಾಯಗೊಳ್ಳುತ್ತದೆ. ಆದರೆ ಆರಂಭವಾಗದೆ, ಮುಕ್ತಾಯವಾಗದೆ ಏನಾದರೂ ಒಂದು ವಸ್ತು ಇದೆಯೇ ಅಂತ ಶೋಧನೆಗೆ ತೊಡಗಿ. ಎಂಥ ಭಾವ ಹೇಳಿ ಅವರಿಗೆ ಅನಿಸ್ತು, ಏನರೇ ಇರಬೇಕು ಇದರ ಹಿಂದ. ಇಷ್ಟೆಲ್ಲ ಚಲಿಸಬೇಕಾಗಿತ್ತು ಅಂದ್ರೆ ಯಾವುದರ ಹಿನ್ನೆಲೆಯಲ್ಲಿ ಚಲಿಸ್ತದಲ್ಲ ಅದು ಹಾಗ ಇರಬಹುದು ಅಂತ ಅನಿಸ್ತು. ಅದರ ಸಂಶೋಧನೆಗೆ ತೊಡಗಿ. ಅವ್ರಿಗೆ ಕೊನೆಗೆ ಒಂದು ಕಾಣ ಬಂತು, ಯಾವುದು ಅತ್ಯಂತ ವ್ಯಾಪಕವಾಗಿದೆ ಅದು ಚಲಿಸೋದಿಲ್ಲ. ಎಷ್ಟು ಸರಳ. ವಸ್ತುಗಳು ಸಣ್ಣ ಇದ್ದು ಅಂದ್ರೆ ಚಲಿಸ್ತಾವ, ವಸ್ತುಗಳು ಪೂರ್ಣ ಇದ್ದು ಅಂದ್ರೆ ಚಲಿಸೋದಿಲ್ಲ. ಅವಾಗ ಚಲನೆ. ಈ ಟೇಬಲ್ ಅನ್ನ ಚಲಿಸಬಹುದು, ಇದನ್ನ ಸರಿಸಬಹುದು. ಆದರೆ ಎಲ್ಲಿ ಟೇಬಲ್ ಅದ ಅಂಥ ಆಕಾಶವನ್ನು ಎಲ್ಲಿ ಸರಿಸೋದು? ಆಕಾಶದೊಳಗಿರುವ ಪ್ರತಿಯೊಂದು ವಸ್ತುವು ಚಲಿಸ್ತದ, ಆದರೆ ಆಕಾಶ ಮಾತ್ರ ಇಲ್ಲ. ಎಲ್ಲಿ ಚಲಿಸೋದು? ಎಲ್ಲಾ ಕಡೆನೆ ಆಕಾಶ ಇರುವಾಗ ಚಲಿಸೋದೆಲ್ಲೇ. ಒಂದು ಕಡೆ ಇದ್ದು ಇನ್ನೊಂದು ಕಡೆ ಇಲ್ಲದೆ ಇದ್ರೆ ಚಲನ ಆಗ್ತದೆ. ಈಗ ತಾವು ಇಲ್ಲದಿರಿ, ಆ ಬಳಿಕ ನೀವು ಮನೆಗೆ ಹೋಗ್ತೀರಿ. ಯಾಕೆ? ಇಲ್ಲಿ ತಾವಿರೋದರಿಂದ ಅಂತರದ ಮನೆಗೆ ನಿಮಗ ಅಂತದ ಹೋಗಬೇಕಾಗ್ತದೆ. ನಾವು ಒಂದು ಸ್ಥಾನದಾಗ ಇರ್ತೇವೆ, ಇನ್ನೊಂದು ಸ್ಥಾನದಾಗ ಇರೋದಿಲ್ಲ. ಆದ್ದರಿಂದ ಚಲನ. ಒಂದು ವೇಳೆ ಎಲ್ಲಾ ಕಡೆನೂ ಅದೇ ಇತ್ತು ಅಂದ್ರೆ ಚಲನೆ ಅಲ್ಲದೆ. ಎಲ್ಲಿ ಚಲನ? ಇಲ್ಲೇನು ಗಣಿತ ಶಾಸ್ತ್ರದಲ್ಲಿ ಒಂದು ಅನಂತ ಅಂತದ ಏನ್ ಚಲಿಸ್ತದೆ? ಅದರಲ್ಲಿ ಚಲನ ಎಲ್ಲದ? ಅಸಂಖ್ಯ ಅವು ಸಂಖ್ಯೆಗಳು, ಅಸಂಖ್ಯ ಸಂಖ್ಯೆಗಳು. ಕೊನೆ ಇಲ್ಲ, ಮೊದಲಿಲ್ಲ. ಹಾಂಗ ಒಂದು ಪ್ರವಾಹ ಸಂಖ್ಯಾತು ಇತ್ತು ಅಂದ್ರೆ ಚಲಿಸೋದು ಎಲ್ಲೇ? ನಂಬರ್ಗಳು ಚಲಿಸ್ತಾವ, ಸಂಖ್ಯೆಗಳು ಚಲಿಸ್ತಾವ. 10, 11 ಆಗ್ತದೆ, 12 ಆಗ್ತದೆ, ಅಥವಾ 9 ಆಗ್ತದೆ, 8 ಆಗ್ತದೆ. ಆದರೆ ಅದು ಏನೂ ಆಗೋದಿಲ್ಲ. ಅನಂತತೆಯೊಳಗೆ, ಅಸಂಖ್ಯದೊಳಗೆ ಒಂದು ಕೂಡಿಸಿದರೇನೋ ಒಂದು ಕಳೆದರೆ ಏನಿಲ್ಲ. ಹಾಗೆ ಇದೊಂದು ಮಹಾ ವಿಶ್ವ, ಅದ್ಭುತವಾದಂತಹ ವಿಶ್ವ. ಈ ವಿಶ್ವದಲ್ಲಿ ಎರಡು, ಒಂದು ಚಲಿಸುವಂತಹ ವಸ್ತು, ಇನ್ನೊಂದು ಚಲಿಸದಂತಹ ವಸ್ತು. ಚಲಿಸುವ ವಸ್ತು ಅಪೂರ್ಣವಾಗಿರ್ತದೆ, ಚಲಿಸುವಂತಹ ವಸ್ತು, ಚಲಿಸದ ವಸ್ತು ಪೂರ್ಣವಾಗಿರ್ತದೆ. ಇದು ಮಸ್ತ್. ಯಾವುದು ಅಪೂರ್ಣವಾಗಿರ್ತದೆ ಅದರಲ್ಲಿ ಗುಣಗಳಿರ್ತಾವ,
ಇಲ್ಲವೇನೋ? ಅದರಲ್ಲಿ ಆಕಾರ ಇರ್ತದೆ, ಅದರಲ್ಲಿ ಬಣ್ಣ ಇರ್ತದೆ, ರಚನಾ ಇರ್ತದೆ. ಯಾವುದು ಪೂರ್ಣವಾಗಿರ್ತದೆ? ಇಲ್ಲ. ಅದು ಆದ್ದರಿಂದಲೇ ಅವರು ಇಂಥ ಮಹಾವಿಶ್ವವನ್ನು ನೋಡಿ ಒಂದು ಮಾತು ಹೇಳಿದ್ರು, ಬಹಳ ಸುಂದರ ಮಾತು ಹೇಳಿದ್ರು. ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಏನ್ ಸುಂದರ ಹೇಳಿ. ಪೂರ್ಣಮದಃ ಅದೇನದ ಅದು ಪೂರ್ಣವೇ. ಮೊದಲು ಇರೋದೆಲ್ಲ ಪೂರ್ಣವೇ. ಪೂರ್ಣ ಅಂದ ಬಳಿಕ ಅದರಲ್ಲಿ ಬದಲಾವಣೆಗಳು ಇಲ್ಲ. ಆ ಬಳಿಕ ಇದೇನು ಕಾಣಿಸ್ತದಲ್ಲ ವಿಶ್ವ, ಇದೆಲ್ಲ ಆಕಾಶ ಅಂತೇನು ವಿಸ್ತಾರವಾಗಿ ಹರಿವೆದ, ಇದೇನು ಅಪೂರ್ಣ ಅಲ್ಲ, ಇದು ಪೂರ್ಣವೇ. ಇದರೊಳಗಿರುವ ವಸ್ತುಗಳು ಅಪೂರ್ಣ ಇರಬಹುದು, ಆದ್ರೆ ಇದೇನು ಬಯಲದಲ್ಲ, ಪೂರ್ಣ ಬಯಲು. ಶರಣರದನ್ನ ಬಯಲು ಅಂತ ಕರೆದು, ಒಳ್ಳೆ ಶಬ್ದ ಬಯಲ. ಇದೆ ಬಹಳ ಸುಂದರವಾದ ಶಬ್ದ. ಏನ್ ಸಂಶೋಧನೆ ಶಬ್ದದ ರಚನಾ. ಬಯಲ, ಎಲ್ಲವೂ ಬಯಲ. ಮೊದಲು ಬಯಲ, ಕೊನೆಗನೂ ಬಯಲ, ಮಧ್ಯದಲ್ಲಿ ಬಯಲ ಅಲ್ಲದಂಗ ಕಾಣ್ತಾವ, ಅವು ಬಯಲೆ. ಎಷ್ಟು ಮಸ್ತ್. ಕೊನೆಗೆ ಇರೋದು ಬಯಲ. ಈ ವಿಶ್ವ ಏನ ಕಾಣಿಸ್ತದಲ್ಲ, ಇದೆಲ್ಲವೂ ಒಂದು ವಿಶಾಲವಾದ ಬಯಲಲ್ಲಿ ಕಾಣ ಬಂದ ಜಗತ್ತಾಗಿದೆ. ಎರಡು ವಸ್ತುಗಳು, ಒಂದು ಅನಂತವಾದಂತಹ ಬಯಲು, ಇನ್ನೊಂದು ಶಾಂತವಾದಂತಹ ಜಗತ್ತು. ಈ ಜಗತ್ತಿನಲ್ಲಿ ಒಂದು ತರದ ಬಯಲ. ಇದು ಪೂರ್ಣವೇ, ಅದು ಪೂರ್ಣವೇ. ಅದಕ್ಕೆ ಅವರು ಮೂಲ ವಸ್ತುವಿಗೆ ಸತ್ ಅಂತ ಕರೆದರು. ಅದು ಅಪ್ರತಿಮ ಸತ್ಯ ವಸ್ತು, ಸದಾ ಸತ್ಯವಾಗಿರೋದು, ಅದರಲ್ಲಿ ಬದಲಾವಣೆಗಳಿಲ್ಲ. ಅಂಥದೊಂದು ಪರಮ ಸತ್ಯ ವಸ್ತು. ಅದಕ್ಕವರು ಒಂದು ಶಬ್ದ ಕೊಟ್ರು, ಇದು ಸತ್ ಅನಂತ. ಅದು ಅನಂತ. ದೇವರಂದ್ರ ಅದೇ ಅನಂತ. ಯಾವುದು ಅಂತರಹಿತವೋ ಅದೇ ದೇವರು. ಅದಕ್ಕೆ ದೇವ ಅಂತ ಶಬ್ದ ಬಳಸಿದ್ರು. ಅದು ಪ್ರಕಾಶ್, ಅದು ಪ್ರಕಾಶ್. ಅಂಥ ವಿಸ್ತಾರವಾದಂಥ ಅನಂತದ ಅದಲ್ಲ, ಅದು ಒಂದದ. ಆ ಅನಂತತೆಯ ಮೇಲೆ ಇದೊಂದು ವಿಶ್ವ, ಅನಂತವಾಗಿ ಕಾಣುವಂತ ವಿಶ್ವ ಅದ. ಇದರಲ್ಲಿ ಈ ವಿಶ್ವದಲ್ಲೇ ಶಾಂತವಾದ ವಸ್ತುಗಳಿವೆ. ಸಣ್ಣ ಪುಟ್ಟ ದೊಡ್ಡ ವಸ್ತುಗಳಿಂದ ಕೂಡಿದಂತ ಇದೊಂದು ಮಹಾ ಆಕಾಶ, ಏನೂ ಇಲ್ಲದಂತ ಒಂದು ಶೂನ್ಯ ಆಕಾಶ. ಎರಡು, ಆದರೆ ಎರಡೂ ಒಂದೇ. ಅದು ಪೂರ್ಣ ಮದಃ ಪೂರ್ಣಮಿದಂ, ಅದು ಪೂರ್ಣವೇ. ಏನದ ಕೊನೆಗೆ ಇರ್ತದ, ಮೊದಲ ಇರ್ತದ, ಅದು ಪೂರ್ಣವೇ. ಈಗೇನು ಕಾಣಿಸ್ತದಲ್ಲ, ಇದು ಪೂರ್ಣವೇ. ಇದು ದೃಶ್ಯ ಅದ, ಅದು ಅದೃಶ್ಯ. ಇಲ್ಲಿ ಕಾಲದ ಪ್ರವಾಹ ಅದ, ಅಲ್ಲಿ ಕಾಲ ಶಾಂತವಾದ.
ಇಲ್ಲಿ ದೇಶ ವಿಸ್ತರಿಸ್ತಾ ಇರ್ತದ, ಅಲ್ಲಿ ವಿಸ್ತಾರ ಇರೋದಿಲ್ಲ, ಪರಿಪೂರ್ಣತೆ. ಅಂಥ ಪರಿಪೂರ್ಣ ವಸ್ತುವಿನಲ್ಲಿ ಇದೊಂದು ಪರಿಪೂರ್ಣ ಅನಿಸಬಹುದಾದಂಥ ವಿಶ್ವ ತೋರಿಸ್ತು. ಇದನ್ನ ಸಂಶೋಧನೆ ಮಾಡಿ. ಇದೆಂಥ ಅದ್ಭುತವಾದ ಸಂಶೋಧನ. ಆ ಬಳಿಕ ಈ ವಸ್ತುಗಳದಾವಲ್ಲ, ವಸ್ತುಗಳ ಸುತ್ತ ಮುತ್ತ ಏನದ ಕಾಲ ಹರಿದಾಡ್ತಾ. ಯಾವ ವಸ್ತುವನ್ನೇ ತೆಗೆದುಕೊಳ್ಳಿ, ಅದು ಕಾಲದಲ್ಲಿ ತೇಲ್ತಾದ, ಕಾಲದ ಪ್ರಭಾವಕ್ಕೆ ಒಳಗಾಗ್ತಾದ ಜಗತ್ತೆಲ್ಲ. ಇದನ್ನ ನಿಲ್ಲಿಸ್ಲಿಕ್ಕಾಗೋದಿಲ್ಲ, ಇದನ್ನ ನಿಲ್ಲಿಸ್ಲಿಕ್ಕಾಗೋದಿಲ್ಲ. ಜಗತ್ಯಾಂ ಜಗತ್, ಇಲ್ಲಿ ಪ್ರತಿಯೊಂದು ವಸ್ತು ಬದಲಾಗಲೇಬೇಕು. ಏನು ಪ್ರಯತ್ನ ಮಾಡಿದರೂ ಬದಲಾಗದೆ ಇರಲಿಕ್ಕಾಗೋದಿಲ್ಲ. ಆದರೆ ಬದಲಾಗದಂಥ, ಎಲ್ಲಿಯೂ ಕೊನೆಗೊಳ್ಳದಂಥ ಒಂದೇನ ಅನಂತವಾದ ಸತ್ಯ ಅದ. ಅದರ ಭಾವ ನಮಗೆ ಬಂತು ಅಂದರೆ ಇದ ಚಲಿಸುವಂಥ ಜಗತ್ತಿನೊಳಗೆ ಬದಲಾಗುವಂಥ ದೇಹ ಮನಸ್ಸುಗಳೊಂದಿಗೆ ನಾವು ಸಂತೋಷವಾಗಿ ಬಾಳಬಹುದು. ಇದನ್ನ ಸಂಶೋಧನೆ. ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ, ಅದು ಮಹಾಪೂರ್ಣ, ಇದು ದೃಶ್ಯ ಪೂರ್ಣ. ಆ ಮಹಾಪೂರ್ಣದಿಂದ ಅದರ ಆಧಾರದೊಳಗೆ ಇದೊಂದು ದೃಶ್ಯ ಪೂರ್ಣ ಕಾಣಿಸ್ತದೆ. ಇದು ಕೊನೆಗೆ ಆ ಅನಂತ ಮೂಲ ಪೂರ್ಣದಲ್ಲಿ ಮರೆಯಾಗ್ತದೆ. ವ್ಯತ್ಯಾಸ ಒಮ್ಮೆ ದೃಶ್ಯ, ಒಮ್ಮೆ ಅದೃಶ್ಯ. ಹಾಗೆ ಈ ವಿಶ್ವದ ರಚನಾ ಅಂತ ಶೋಧ ಮಾಡಿ. ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಯಾವುದು ಹೇಳಿ? ಪೂರ್ಣಸ್ಯ ಪೂರ್ಣಮಾದಾಯ. ನಾವು ಇಲ್ಲಿರುವ ಪೂರ್ಣವನ್ನ ಅರಿತುಕೊಂಡ್ರೆ ನಾವು ಪೂರ್ಣರಾಗಿಯೇ ಇರ್ತೇವೆ, ಆನಂದವಾಗಿಯೇ ಇರ್ತೇವೆ. ಶರೀರ ಮರೆಯಾಗ್ತದೆ, ಮನಸ್ಸು ಮರೆಯಾಗ್ತದೆ, ಆದರೆ ಅದರ ಆಧಾರವಾಗಿರುವ ಏನೊಂದು ಸತ್ಯ ಅದ ಅದು ಮರೆಯಾಗ್ತದೆ. ಆಕಾಶದೊಳಗಿರುವ ಎಲ್ಲ ಕಾಯಗಳು ಮರೆಯಾಗಬಹುದು, ಆದರೆ ಆಕಾಶ ಮರೆಯಾಗಬಹುದು. ಇಲ್ಲೇ ಇಲ್ಲ ಆಕಾಶ, ಬಯಲು. ಅಂಥ ಪರಮ ಬಯಲು ನಮ್ಮ ಒಳಗೂ ಬಯಲು. ಅದಕ್ಕೆ ಮಿತಿ ಇಲ್ಲದ್ದರಿಂದ ಒಳಗೆ ಬಯಲ, ಜಗತ್ತಿನಲ್ಲೆಲ್ಲ ಬಯಲ. ಆ ಬಯಲದ ಆಧಾರದೊಳಗೆ ನಮ್ಮ ಮನಸ್ಸು ಕಾರ್ಯ ಮಾಡುತ್ತಾ ಇದೆ, ದೇಹ ಚಲಿಸ್ತಾ ಇದೆ. ಇದನ್ನ ಅರ್ಥ ಮಾಡಿಕೊಂಡು ಮನುಷ್ಯ ಆನಂದವಾಗಿರಬೇಕು. ಈ ಜಗತ್ತಿನಲ್ಲಿ ಶಾಂತಿಯನ್ನು ಅನುಭವಿಸಬೇಕು. ಇದರ ಅರ್ಥ ಏನು ಅಂದ್ರೆ, ಇರೋದು ಒಂದು, ಬದಲಾಗೋದು ಒಂದು, ಎರಡರ ಮಿಶ್ರಣ ನಾವು. ನಮ್ಮಲ್ಲಿ ಸದಾ ಇರುವಂತಹ ವಸ್ತು ಅದ, ಆದರೆ ತೋರಿ ಮರೆಯಾಗುವಂತಹ ವಸ್ತುನು ಅದ. ಎರಡರ ಭಾವ ಇತ್ತು ಅಂದ್ರೆ ಮನುಷ್ಯ ಆನಂದವಾಗಿ ಬಾಳಬಹುದು. ಇರುವುದೇ